ಇದು ಅವಿನಾಶ್ ಬಾಬು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಡೈರೆಕ್ಟ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಪ್ರಯತ್ನ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಬಹಳ ಪ್ರತಿಭೆ ಇದೆ. ನಾನೆಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಈ ಥರ ಮೂವಿಗಳನ್ನ ನಾವು ಪ್ರೋತ್ಸಾಹ ಮಾಡಿದರೆ ಮುಂದೆ ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೋಗುತ್ತೆ. ಯಾಕಂದರೆ ಈಗಿನ ಸಮಾಜದಲ್ಲಿ ಈ ಥರ ಮೆಸೇಜ್ ಕೊಡೋ ಮೂವೀಸ್ ಭಾಳ ಬೇಕಾಗಿದೆ. ಹ್ಯಾಟ್ಸ್ ಆಫ್ ಟು ಅವಿನಾಶ್ ಬಾಬು ಅಂಡ್ ಟೀಮ್. ಇಟ್ಸ್ ಅ ವಂಡರ್ಫುಲ್ ಮೂವಿ. ಥ್ಯಾಂಕ್ ಯು. ಕನ್ನಡ ಚಲನಚಿತ್ರ ಬಹಳ ಉತ್ತಮವಾಗಿ ಮಾಡಿದ್ದಾರೆ ಇದನ್ನು. ಸೊ ಇದರಲ್ಲಿ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಹೊಸಬ್ರೆಲ್ಲ ಶೇರ್ ಮಾಡಿರೋ ಈ ಚಲನಚಿತ್ರಕ್ಕೆ ಒಂದು ಯಶಸ್ಸುಗೊಳ್ಳಿ. ಆ್ಯಕ್ಚುಲಿ ನಾನು ಒಬ್ಬ ಶಾರ್ಟ್ ಫಿಲ್ಮ್ ಆರ್ಟಿಸ್ಟು ಮತ್ತು ಸುಮಾರು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಇದರಿಂದ ನನಗೂ ಒಂದು ಸ್ಫೂರ್ತಿ ಬಂದಿದೆ. ಅದಕ್ಕೆ ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್ and I would like everybody to come and see this film and take a message out of it. Thank you so much. So ತುಂಬಾ ಚೆನ್ನಾಗಿತ್ತು. ಮತ್ತೆ ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೆಂಗೆ ಎಲ್ಲರೂ ಹೋರಾಡ್ತಾ ಇದ್ದಾರೆ, ಮತ್ತೆ ವುಮೆನ್ ಸೇಫ್ಟಿ ಬಗ್ಗೆ, ಮತ್ತೆ ಗಂಡು ಮಕ್ಳು ಅಂದರೆ ಹೆಂಗೆ ನಿಂತ್ಕೋಬೇಕು ವುಮೆನ್ಸ್ ಸೇಫ್ಟಿ ಬಗ್ಗೆ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ನೋಡಿದ್ರೆ ಎಲ್ಲ ತುಂಬ ಚೆನ್ನಾಗಿದೆ. ಇಟ್ ಈಸ್ ವೆರಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ. ಫುಲ್ ಫ್ಯಾಮಿಲಿ ಬಂದ್ಬಿಟ್ಟು ಕೂತ್ಕೊಂಡು ನೋಡ್ಬೋದು, ಮತ್ತು ಎಂಜಾಯ್ ಮಾಡ್ತೀರಾ. ಜೋಕ್ಸು ಇದೆ, ಎಲ್ಲ ಸಿಗುತ್ತೆ ಈ ಮೂವಿಯಲ್ಲಿ. ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ಅವಿನಾಶ್ ಬಾಬು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನನ್ನ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಎಲ್ಲ ಹೊಸ ವ್ಯಕ್ತಿಗಳನ್ನ ಅಂದರೆ ಪ್ರೋತ್ಸಾಹ ಮಾಡಿದ್ದಾರೆ. ನ್ಯೂ ಟ್ಯಾಲೆಂಟ್ಸ್ನ ಎಲ್ಲನೂ ತೊಗೊಂಡಿದ್ದಾರೆ. ಹಂಗಾಗಿ ಎಲ್ಲರಿಗೂ, ಎಸ್ಪೆಷಲಿ ಹೆಣ್ಮಕ್ಳು ಯಾವ ಥರ ಇರಬೇಕು, ಆಮೇಲೆ ಪೊಲೀಸ್ನ ಅವರ ಧೈರ್ಯ ಅವೆಲ್ಲನೂ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಎಂಟರ್ಟೈನಿಂಗ್ ಆಗೂ ಇತ್ತು. ಆಮೇಲೆ ಆ್ಯಕ್ಷನ್ನು ಇತ್ತು. ಎಲ್ಲ ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋ ಥರ ಇತ್ತು. ಥ್ಯಾಂಕ್ ಯು ಸೊ ಮಚ್. ನಮ್ಮೂರು ಹುಡುಗ ಎಲ್ಲ, ದಾವಣಗೆರೆ ಹುಡುಗ ಎಲ್ಲ ಇದ್ದಾರೆ. ಸಖತ್ತಾಗಿದೆ ಮೂವಿ ಮಾತ್ರ. ಕಾಮಿಡಿ ಎಲ್ಲ ಸಖತ್ತಾಗಿದೆ. ಸೂಪರ್ ಆಗಿದೆ ಸರ್. ಎಲ್ಲ ದಾವಣಗೆರೆಯಲ್ಲೆಲ್ಲ ಬಾಲಿ ಹಿಟ್ ಆಗುತ್ತೆ ಸರ್. ರಿಲೀಸ್ ಮಾಡಿದರೆ ಇಲ್ಲೆಲ್ಲ ಚೆನ್ನಾಗಿದೆ. ಎಲ್ಲ ಹಿಟ್ ಆಗುತ್ತೆ ಸರ್ ಫಿಲಮ್. ಸೂಪರ್ ಅಂತ ದಾವಣಗೆರೆಯಿಂದ ಬಂದಿರೋದು. ಎಲ್ಲ ಆ್ಯಕ್ಟರ್ಸ್ ಸೂಪರಾಗಿ ಮಾಡಿದ್ದಾರೆ. ಮೆಸೇಜು ಚೆನ್ನಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಮ್ಮ ಶಶಾಂಕ್ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾನೆ. ಫಸ್ಟ್ ಮೂವಿ ಇದು. ಇನ್ನೂ ದಾವಣಗೆರೆ ರಿಲೀಸ್ ಆಗ್ಬೇಕಂತ ನಮಗೆ ಭಾಳ ಆಸೆ ಇದೆ. ಆದಷ್ಟು ಬೇಗ ರಿಲೀಸ್ ಮಾಡಲಿ. ಬೋಸ್ 2 ಅಂತ ಬರ್ತಿದೆ ಇನ್ನೊಂದು ಮೂವಿ ಇವ್ರದ್ದೇ. ಅದನ್ನ ಯಾವಾಗ ಗಡ ರಿಲೀಸ್ ಆಗಲಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಮೂವಿ ನೋಡಿ ತುಂಬ ಇಷ್ಟ ಆಯ್ತು. ಮೆಸೇಜಿಗಿಂತ ನನಗೆ ತುಂಬ ಭಾರಿ ಇಷ್ಟ ಆಯ್ತು. ಹಾಗಾಗಿ ದಾವಣಗೆರೆ ಜನ ಎಲ್ಲ ಕೇಳ್ತಿದ್ದಾರೆ ಯಾವಾಗ ಮೂವಿ ನಮ್ಮ ದಾವಣಗೆರೆ ರಿಲೀಸ್ ಮಾಡ್ತೀರಾ ಅಂತಂದು. ಅತಿ ಶೀಘ್ರದಲ್ಲೇ ಡೈರೆಕ್ಟರ್ ಸರ್ ಹತ್ರ ಮಾತಾಡಿ ಮೂವಿನ ದಾವಣಗೆರೆ ಒಳಗೆ ರಿಲೀಸ್ ಮಾಡೋ ಅಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಮೂವಿ ನೋಡ್ರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ದಿ ಬೋಸ್ ಟೀಮ್. ಅವಿನಾಶ್ ಸರ್ಗೆ, ಬಾಬು ಸರ್ಗೆ ಆಲ್ ದಿ ಬೆಸ್ಟ್. ಒಳ್ಳೆ ಟ್ವಿಸ್ಟ್ ಇದೆ, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಆಲ್ ದಿ ಬೆಸ್ಟ್ ಅವಿನಾಶ್ ಬಾಬು. ಥ್ಯಾಂಕ್ ಯು ಸೋ ಮಚ್. ಈ ಮೂವಿಯಲ್ಲಿ ಆಕ್ಟ್ ಮಾಡಿದ ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸು ಎಲ್ರಿಗೂ ಥ್ಯಾಂಕ್ಸು. ಮತ್ತು ಡೈರೆಕ್ಟ್ ಭರತ್ ಬಾಬು ಸರ್ ಅವರಿಂದನೇ ಈ ಮೂವಿ. ಸೊ ಎಲ್ಲ ಕ್ರೆಡಿಟ್ಸು ಭರತ್ ಬಾಬು ಸರ್ಗೆ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ ಯು. ಎಲ್ಲ ಬಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ. ನಮ್ಮ ಬೋಸ್ ಸಿನಿಮಾ ಕನ್ನಡ ಜನತೆ ನೋಡಿ ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನನೇ ಕಾಪಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಪ್ರೀತಿ, ಈ ಪ್ರೋತ್ಸಾಹ ಎಲ್ಲ ಕನ್ನಡ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಒಳ್ಳೇದಾಗಿ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರ ಆಕ್ಟಿಂಗು ತುಂಬಾ ಚೆನ್ನಾಗಿ ಸೂಪರ್ ಆಗಿದೆ. ಹೀರೋದು ಬೇರೆಯವ್ರದ್ದೆಲ್ಲ ತುಂಬಾ ಒಳ್ಳೆ ಚೆನ್ನಾಗಿ ಬಂದು. ಇಟ್ಸ್ ವೆರಿ ಗುಡ್ ಮೆಸೇಜ್ ಟು ದ ಸೊಸೈಟಿ. ಅದು ಇಂಪಾರ್ಟೆಂಟ್, ನಾಟ್ ಜಸ್ಟ್ ಎ ಮೂವಿ. ಒಳ್ಳೆ ಸೊಸೈಟಿಗೆ ಒಳ್ಳೆ ಮೆಸೇಜ್ ಇದೆ. ಎವ್ರಿವನ್ ಮಸ್ಟ್ ಕಮ್ ಅಂಡ್ ವಾಚ್. ಆಕ್ಟಿಂಗ್ ಚೆನ್ನಾಗಿದೆ ಮತ್ತು ವೆರಿ ಗುಡ್ ಮೆಸೇಜ್. ಈಗ ಪೇರೆಂಟ್ಸ್ಗೆ ಮತ್ತೆ ಸೊಸೈಟಿಲಿ ಹೇಗಿರಬೇಕು ಒಬ್ರು ಅಂತ ಎಲ್ಲ ಕನ್ನಡ ಜನತೆಗೆ ಒಳ್ಳೆ ಸಂದರ್ಭ ಇದು. ಈ ಬೋಸ್ ಮೂವಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ನಮ್ಮ ಡೈರೆಕ್ಟರ್ ಭರತ್ ಬಾಬು ಅವರು. ಆಮೇಲೆ ಹೀರೋ, ವಿಲನ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಿಲನ್ ಅಂತೂ ಸೂಪರ್ ಆಗಿದೆ. ಒಂದು ಹೀಗೆ ನಮ್ಮ ಈ ಕನ್ನಡ ಮೂವಿಗಳನ್ನ ನಾವೆಲ್ಲ ಎನ್ಕರೇಜ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಸೂಪರ್ ಮೂವಿ. Has a very good patriotic actually. So this is a must watch movie. ये सिनेमा ಚೆನ್ನಾಗಿದೆ. ಆಕ್ಟರ್ ಅಲ್ಲಿ, ಬೋಸ್ ಕಾನ್ಸೆಪ್ಟ್ ಅಲ್ಲಿ ಚೆನ್ನಾಗಿದೆ. It's one of the best startup movie, and congratulations to Avinash Babu and the whole team actually. Congratulations.
ಮೂವಿ ನೋಡೋಕ್ಕೆ ಅಂತ ನಾನು ಮಂಡ್ಯದಿಂದ ಬಂದಿದ್ದೀನಿ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಕ್ಚುಲಿ ನನಗೆ ಗೊತ್ತಾಗಿದ್ದೇನು ಅಂತಂದರೆ ಬೇರೆಯವ್ರಿಂದ ಗೊತ್ತಾಗಿದ್ದು ತುಂಬ ಲಿಮಿಟೆಡ್ ಬಜೆಟಲ್ಲಿ ಮಾಡಿರುವಂಥ ಮೂವಿ ಇದು. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಕೊನೆಯಲ್ಲಿ ಟ್ವಿಸ್ಟ್ ಏನಿದೆ ಸ್ಟೋರಿನಲ್ಲಿ ಅದು ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋ ಥರ ತೆಗೆದಿದ್ದಾರೆ. ಆ ಟ್ವಿಸ್ಟ್ಗೋಸ್ಕರ ಅಲ್ಲೂ ಈ ಮೂವಿ ತುಂಬ ನೋಡಬೇಕು. ಕನ್ನಡ ಫಿಲ್ಮ್ಗಳಿಗೋಸ್ಕರ ನಾವು ಅದನ್ನು ಎನ್ಕರೇಜ್ ಮಾಡೋದಕ್ಕೆ ನಾವು ನೋಡಬೇಕು ಅಂತ ಹೇಳ್ತೀವಿ. ಬಟ್ ಇದನ್ನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲರೂ ಕೂಡ ಹೀರೋ ಕಾರ್ತಿಕ್ ಅವರು ಇರ್ಬೋದು, ಮತ್ತು ವಿಲನ್ ಪಾತ್ರ ಮಾಡಿರೋರು ಎಲ್ಲರೂ, ಮತ್ತು ಈ ಡೈರೆಕ್ಷನ್ ಕೂಡ ನಾನು ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು. ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮ್ಯೂಸಿಕ್ ಆ್ಯಕ್ಚುಲಿ ಲಿರಿಕ್ಸ್ ಚೆನ್ನಾಗಿದೆ. ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತೀನಿ. ಓವರ್ ಆಲ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ನೋಡ್ಬೋದು, ಒಂದ್ಸಲಿ ಕೂತ್ಕೊಂಡು ಎಲ್ಲರೂ ನೋಡ್ಬೋದು. Superb entertaining film. Congratulations to Avinash Babu, producer Joel Fernandez. Superb entertaining film. ಚೆನ್ನಾಗಿ ಡೈಲಾಗ್ಸ್, ಸೂಪರ್ ಆಕ್ಟಿಂಗ್, ಮಜಾ ಆಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಕರ್ನಾಟಕದಲ್ಲಿ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈಗ ಹಿರಿಯ ಕಲಾವಿದರು ಅಂತ ಹೇಳ್ತೀವಿ ನಾವು. ಆ ಹಿರಿಯ ಕಲಾವಿದರು ಡೇ ಒನ್ನಲ್ಲಿ ಚಿಕ್ಕ ಕಲಾವಿದರಾಗಿದ್ರು. ಅವ್ರಿಗೆ ಅವಕಾಶಗಳು ಸಿಕ್ಕ ನಂತರ ಅವ್ರು ಏನಾದ್ರು ಈಗ ದೊಡ್ಡದಾಗಿ ಬೆಳೆದಿದ್ದಾರೆ. ಹಾಗೆಯೇ ಕರ್ನಾಟಕದ ಜನ ಏನ್ ಮಾಡ್ಬೇಕಾದ್ರೆ ಕನ್ನಡತನವನ್ನ ಉಳಿಸ್ಬೇಕು, ಕನ್ನಡತನವನ್ನ ಬೆಳೆಸ್ಬೇಕು. ಜೊತೆಗೆ ನಮ್ಮ ಕನ್ನಡ ಜನರನ್ನ ನಾವು ಒಗ್ಗಟ್ಟಾಗಿ ನಿಂತ್ಕೋಬೇಕು, ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಅವಾಗಲೇ ನಮ್ಮ ಕನ್ನಡವನ್ನ ನಾವು ಬೆಳೆಸ್ಲಿಕ್ಕಾಗತ್ತೆ. ವಿಶೇಷವಾಗಿ ಇವತ್ತು ಚಿಕ್ಕವರಿದ್ದಂತಹ ಈ ಒಂದು ಏನು ಕಲಾವಿದರಿದ್ದಾರೆ, ಇವತ್ತು ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಚಿಕ್ಕದಾಗಿ ಮಾಡಿದ್ರು ಕೂಡ ಅದಕ್ಕೊಂದು ಜೀವ ತುಂಬೋ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ದೇಶದ ಅಭಿಮಾನ ಮತ್ತು ಹೆಣ್ಣು ಮಕ್ಕಳಿಗೆ ಆಗುವಂಥ ಅನ್ಯಾಯದ ಕುರಿತಾಗಿ ಒಂದು ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದಾರೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಸೇರಿ ಒಂದು ಟೀಮ್ ಆಗಿ, ಒಂದು ಕುಟುಂಬವಾಗಿ ನಿಂತ್ಕೊಂಡು ಒಂದು ಒಳ್ಳೆ ಒಂದು ಫಿಲಮ್ ಅನ್ನ ಮಾಡಿ ಈ ಒಂದು ಮಾಧ್ಯಮದ ಮೂಲಕವಾಗಿ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಡುವ, ಸಂದೇಶವನ್ನು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಅಲ್ಲಿ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಟೀಮ್ಗೆ ಆಲ್ ದ ಬೆಸ್ಟ್ ವಿಶ್ ಮಾಡ್ತೀವಿ. ಆಲ್ ದ ಬೆಸ್ಟ್ ಆಫ್ ಲಕ್ ಅಂತ. ಒಳ್ಳೆ ಪ್ರಯತ್ನ, ತುಂಬ ಒಳ್ಳೆ ಮೆಸೇಜ್ ಇದೆ, ಪ್ಲಸ್ ಎಂಟರ್ಟೈನಿಂಗು, ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಪ್ಲಸ್ ಸ್ಪೆಷಲ್ ಮೆನ್ಷನ್ ಟು ಅವಿನಾಶ್ ಬಾಬು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ನು, ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೆ ಮೂವಿ, ಒಳ್ಳೆ ಮೆಸೇಜ್ ಇದೆ. ಎಲ್ಲ ಎಕ್ಸಾಮ್ ಒಳ್ಳೆ ಮೆಸೇಜ್ ಇದೆ. ಅವಿನಾಶ್ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಎಲ್ಲರೂ ನೋಡಬೇಕು, ಚೆನ್ನಾಗಿ ಇದನ್ನ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಹಾರ್ಡ್ ವರ್ಕ್ ಆಗಿ ಮಾಡಿದ್ದಾರೆ. ಭರತ್ ಬಾಬು ಸರ್, ಅವಿನಾಶ್ ಬಾಬು, ಕಾರ್ತಿಕ್ ಆಕ್ಟರ್ ಆಯಿತು, ಪ್ರತಿಯೊಬ್ಬರು ಆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಮೂವಿ, ಎಲ್ಲರೂ ಬಂದು ನೋಡುವಂಥ. ಬೋಸ್ ಅನ್ನೋ ಫಿಲಮ್ ಅಲ್ಲೇನೆ ನಮಗೆ ಗೊತ್ತಿರೋ ಹಾಗೆ ಸುಭಾಷ್ ಚಂದ್ರ ಬೋಸ್ ಅನ್ನೋದು ಒಂದು ಉತ್ಸಾಹ ಇದೆ. ಇದೇ ತರ ಫಿಲಮ್ ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ. ಐ ಕಂಗ್ರ್ಯಾಚುಲೇಟ್ ಆಲ್ ದ ಕಾಸ್ಟ್ ಅಂಡ್ ಆಲ್ ದ ಕ್ರೂ ಮೆಂಬರ್ಸ್. ರಿಯಲಿ ಗುಡ್ ಎಫರ್ಟ್ಸ್ ಇನ್ ಪುಟಿಂಗ್ ದ ಮೂವಿ ಔಟ್. I request everyone to go and watch and support the team and the members as well. Thank you. ಎಲ್ಲರಿಗೂ ನಮಸ್ಕಾರ. ಈ ಬೋಸ್ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಹೀರೋ ಮಾಡಿರೋನು ನನ್ನ ಅಳಿಯ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತದೆ. ಆದ್ರೂ ಎಲ್ಲಾ ಕಲಾವಿದರು ಹೊಸಬ್ರಿದ್ರು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಬೆಳಿಲಿ ಅಂತ. ಅವ್ರೇನ್ ಕಲಾವಿದ್ರು ಅಂತಂದ್ರೆ ಅವ್ರೇನು ಇದೇ ಫೀಲ್ಡಿಗೆ ಬಂದಿರೋರಲ್ಲ, ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ. ಎಲ್ಲ ಇಂಜಿನಿಯರ್ಸ್ ಅವರು ಇದ್ದಾರೆ. ಅವರು ತಮ್ಮ ಕೆಲಸದ ಜೊತೆಗೆ ಇದನ್ನು ಕೂಡ ಬೆಳೆಸ್ಕೊಂಡ್ ಬಂದಿದ್ದಾರೆ. ಇದೇ ರೀತಿ ಆ ಕಲಾವಿದರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಬಂದಿದೆ ಫಿಲಮ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ವಿಶ್ ಮಾಡಿ ಹಾರೈಸಿ. ಬೋಸ್ ಅನ್ನೋ ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೊಸ ಪ್ರಯತ್ನ, ಎಲ್ಲ ಹೊಸಬ್ರಿಂದಲೇ ಮಾಡಿರೋಂಥದ್ದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಎಲ್ರಿಗೂ. ಕಂಟೆಂಟ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟೀಮ್ಗೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಾರ್ತಿಕ್ ಅಂತ. ಬೋಸ್ ಕನ್ನಡ ಚಲನಚಿತ್ರ. ಸೊ ಇದರಲ್ಲಿ ನಾನು ನಾಯಕ ನಟನಾಗಿ ಮಾಡಿದ್ದೀನಿ. ಸೊ ಇದನ್ನು ತುಂಬ ಪ್ರೀತಿಯಿಂದ, ತುಂಬ ಶ್ರದ್ಧೆಯಿಂದ, ತುಂಬ ನಿಷ್ಠೆಯಿಂದ ಮಾಡಿರುವಂಥ ಚಿತ್ರ ಇದು. ಸೊ ಎಲ್ಲ ನಾವು ಎಲ್ಲ ಹೊಸಬ್ರನ್ನೇ, ಆರ್ಟಿಸ್ಟ್ ಆಯಿತು, ನಮ್ಮ ಡೈರೆಕ್ಟರ್ ಆಯಿತು, ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ. ನೀವು ಥಿಯೇಟ್ರಿಗೆ ಬನ್ನಿ, ನೋಡಿ, ಚೆನ್ನಾಗಿದೆ ಅಂತ ಹೇಳಿ ಹರಿಸಿ, ಚೆನ್ನಾಗಿಲ್ಲ ಅಂದ್ರೂ ಏನು ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಮುಂದಿನ ಚಿತ್ರದಲ್ಲಿ ತಿಳ್ಕೊಳ್ತೀವಿ. ಬಟ್ ಬಂದು ನಮಗೆಲ್ಲ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ ಯು. ನಿಮ್ಮಿಂದ ಈ ಒಂದು ಸಿನಿಮಾ ಎಲ್ಲ ಕಡೆ ಒಂದು ಒಳ್ಳೆ ಸಂದೇಶದಿಂದ ರೀಚ್ ಆಗ್ತಿದೆ. ಥ್ರೂಔಟ್ ಜನ ಸೇರಿದ ನನಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಂದು ಸಾಮಾಜಿಕ ಕಳಕಳಿ ಇರೋ ಸಿನಿಮಾ ಎಲ್ಲರಿಗೂ ರೀಚ್ ಆಗಬೇಕು. ದಯವಿಟ್ಟು ನಿಮ್ಗೆಲ್ಲ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಈ ಸಣ್ಣ ಕಲಾವಿದರು ಸಿನಿಮಾಗಳು ನೋಡಿದಾಗ ಆಟೋಮೆಟಿಕಲಿ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗೇ ಹೋಗುತ್ತೆ. ಯಾಕಂದರೆ ಇದು
ಇವತ್ತೊಂದು ಬೀಜ ಹಾಕಿದ್ರೆ ನಾಳೆ ದಿನ ಒಂದು ಮರ ಆಗಿ ಹುಟ್ಟುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದ್ರದ್ದು ಆಲ್ಮೋಸ್ಟ್ 1.5 year ಇಂದ ಇದ್ರದ್ದು ಕಂಪ್ಲೀಟ್ ಎಫರ್ಟ್ ಇದೆ ಈ ಸಿನಿಮಾಗೆ. ಆ ಎಫರ್ಟ್ ಇವತ್ತು ರಿಸಲ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಷನ್ ಟೀಮ್ಗೆ, ಮ್ಯೂಸಿಕ್ ಟೀಮ್ಗೆ, ಎಂಟೈರ್ ಆರ್ಟಿಸ್ಟ್ಗೆ. ನಾನು ಈ ಸಿನಿಮಾಗೆ ವಿಲನ್ ಆಗಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರದು ಸಪೋರ್ಟ್ಗೆ, ವಿಶ್ವಸ್ಗೆ. ಥ್ಯಾಂಕ್ಸ್ ಲಾಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಬೋಸ್ ಮೂವಿಯಲ್ಲಿ ನಾಯಕ ನಟಿಯಾಗಿ ಪಾತ್ರ ನಿರ್ವಹಿಸಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಬೋಸ್ ಮೂವಿಯಲ್ಲಿ ನಾನು ಮೇನ್ ಪಾತ್ರ ಮಾಡಿದ್ದೀನಿ ಲೀಡ್ ಆಗಿ. ಇದು ನನ್ನ ಫಸ್ಟ್ ಮೂವಿ. ತುಂಬಾ ಖುಷಿ ಇದೆ ನನಗೆ. ಇದರಲ್ಲಿ ನನಗೆ ಪಾತ್ರವನ್ನು ಕೊಟ್ಟಿರುವಂತಹ ಅವಿನಾಶ್ ಸರ್ ಆಗಲಿ, ಭರತ್ ಬಾಬು ಸರ್ ಆಗಲಿ, ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ. ಈ ಮೂವಿಯಲ್ಲಿ ಏನು ಮೇನ್ ಅಪ್ಪ ಅಂತಂದರೆ ಭ್ರಷ್ಟಾಚಾರ, ಅತ್ಯಾಚಾರ ತುಂಬಾ ಆಗ್ತಾ ಇದೆ. ಕಾನೂನು ಕರೆಕ್ಟಾಗಿ ಕ್ರಮ ತಗೊಳ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಮೂವಿ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ನಿಮಗೆ ಯಾವ ಥರ ನಡೀತಾ ಇದೆ ಈ ಜಗತ್ತಲ್ಲಿ, ಈ ಸಿಚುವೇಶನ್, ಈ ಸೊಸೈಟಿಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರದ್ದು ಹಾರ್ಡ್ ವರ್ಕ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಏನು ಮಾತಾಡೋಕ್ಕೂ ನಿಜ ಅರ್ಥ ಆಗ್ತಿಲ್ಲ. ಪ್ರತಿಯೊಬ್ಬರದ್ದು ಸಪೋರ್ಟ್ ನಮಗೆ ಬೇಕೇ ಬೇಕು. ಆ ಮೂವಿ ಹಿಟ್ ಮಾಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಖಂಡಿತ ನಾವು ಗೊತ್ತಾಗ್ತಿಲ್ಲ ಏನ್ ಮಾತಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಪ್ರತಿಯೊಬ್ರು ತುಂಬಾನೇ ಶ್ರಮ ಪಟ್ಟಿದ್ದಾರೆ ಈ ಮೂವಿಗೋಸ್ಕರ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥಿಯೇಟರ್ಗೆ ಹೋಗ್ಬಿಟ್ಟು ಮೂವಿ ನೋಡಿ. ಥಿಯೇಟರ್ ಬಂದ್ಬಿಟ್ಟು ಮೂವಿ ನೋಡಿದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇರುತ್ತೆ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಬಂದ್ಬಿಟ್ಟು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಏನು ಪಾಠ ಹೇಳ್ಕೊಡ್ತಾರೆ, ಫ್ಯಾಮಿಲಿ, ತಂದೆ ತಾಯಿ ಆಗಿರ್ಬೋದು, ಶಿಕ್ಷಕರಾಗ್ಬೋದು, ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಲೇಟರ್ ಲೈಫಲ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್ ಟು ದಿ ಬೋಸ್ ಟೀಮ್. ವೈಟಿಂಗ್ ಫಾರ್ ಬೋಸ್ 2 ಮೂವಿ. ಥ್ಯಾಂಕ್ ಯು. ಈ ಮೂವಿಯಲ್ಲಿ ನಾನು ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಫಸ್ಟ್ ಮೂವಿಯಲ್ಲೂ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಭರತ್ ಬಾಬು ಡೈರೆಕ್ಟರ್ ಅವರೇ. ಫಸ್ಟ್ ಚಾನ್ಸ್ ನನಗೆ ಮಾಸ್ಟರ್ ಆಗಿ ವರ್ಕ್ ಕೊಟ್ಟರು. ಈಗ 2ನೇ ಪಿಕ್ಚರ್ ಇದು. ನಾನು ಬೇಸಿಕಲಿ ಕರಾಟೆ ಮಾಸ್ಟರು. ನಂದು ಬ್ರಾಂಚಸ್ ಎಲ್ಲ ಇದ್ದಾವೆ. ಅದರಿಂದ ಆರಿಸ್ಕೊಂಡು ಇವರು ನನಗೊಂದು ಚಾನ್ಸ್ ಕೊಟ್ಟರು. ಈ ಬೋಸ್ ಪಿಕ್ಚರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಕರಾಟೆ ಮಾಸ್ಟರ್ ಸರ್. ಈ ಮೂವಿಲಿ ಏನಂದರೆ ಎಲ್ಲರೂ ಮಾಡೋದು ಈ ಮೂವಿದಲ್ಲಿ ಏನಿದೆ ಇದರ ಕಲಿಬೇಕಂದ್ರೆ ಸತ್ಯವನ್ನು ನೋಡಿದ್ರೆ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ್ಯಕ್ಟಿಂಗ. ಈಗ ಎಲ್ಲರಲ್ಲಿ ಕಲಿಯುವಂಥ ಕಲೆ ಇರಬೇಕಂತ ನಾನು ಹೇಳೋದು ಇಷ್ಟ ಇದೆ. ಎಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ. ಬರೇ ಹೊರಗಿಂದ ಹೋಗಿ ಕೆಲವರು ನೋಡೋಂಗಿಲ್ಲ. ದರ್ವನ್ ಮೂವಿಯಲ್ಲಿ ಭಾಗವಹಿಸಿ ಇಂಥವು ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಕ್ಲಿಯರ್ ಗೊತ್ತಾಗುತ್ತೆ. ಬಂದ ಬಳಕೆ ಗೊತ್ತಾಗುತ್ತೆ. ಮೂವಿ ಎಲ್ಲ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಈ ಮೂವಿ ನಮ್ಮ ಮಗ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾನೆ. ಇದಕ್ಕೆ ತುಂಬ ಫ್ರೆಂಡ್ಸ್ಗಳೆಲ್ಲ ಜೋಲ್ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫರ್ನಾಂಡಿಸ್ ಎಲ್ಲ. ಅದರಿಂದ ನಾನು ಈ ಮೂವಿಯಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರಾಗಿ ವರ್ಕ್ ಮಾಡಿದ್ದೀನಿ. ಪಿಕ್ಚರು ನಾವು ಪ್ರಯತ್ನ ಮಾಡಿದ್ದೀವಿ. ಜನ ಹೇಳಿರ್ತಾರೆ, ನೀವೇ ಕೇಳಿರ್ತೀರ. ಮತ್ತು ನಮಗೆ ಇಲ್ಲಿ ತೊಂದರೆ ಏನಂದರೆ ಪಿಕ್ಚರ್ ವಾರ 9 ಪಿಕ್ಚರ್ ಸ್ವಲ್ಪ ತೊಂದರೆ ಅಷ್ಟೇ. ಮಿಕ್ಕಿದೆಲ್ಲ ಎಲ್ಲ ಚೆನ್ನಾಗಿದೆ. ನಮ್ಮ ಮೂವಿನೂ ಚೆನ್ನಾಗಿ ಬಂದಿದೆ. ಎಲ್ಲರೂ ಆಶೀರ್ವಾದ. ಥ್ಯಾಂಕ್ ಯು. ಎಲ್ಲರೂ ಆರ್ಟಿಸ್ಟು, ಟೆಕ್ನಿಷಿಯನ್ಸು ಎಲ್ಲ ಅವ್ರವ್ರ ಎಫರ್ಟ್ ಹಾಕಿದ್ದಾರೆ. ಮತ್ತು ನಮ್ಮ ಡ್ಯಾಡಿ ಭರತ್ ಬಾಬು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದನೇ ಇದೆಲ್ಲ ಆಗಿದ್ದು. ಸೊ ಎಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ಗೂ ನನ್ನ ಥ್ಯಾಂಕ್ಸ್.